ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಗನ್ಮನ್ ಇಂದ ಫೈರಿಂಗ್ ಶುರುವಾಗುತ್ತೆ. ಗಾಳಿಯಲ್ಲಿ ಗುಂಡನ್ನು ಹಾರಿಸೋದಕ್ಕೆ ಮುಂದಾಗ್ತಾರೆ. ಇದೇ ಗುಂಡು ಕಾರ್ಯಕರ್ತರ ಅರ್ಚಕರಿಗೆ ಕೂಡ ತಗುಲಿರಬಹುದು. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ಗನ್ಮನ್ ಇಂದ ಫೈರಿಂಗ್ ಶುರುವಾಗುತ್ತೆ. ಗಾಳಿಯಲ್ಲಿ ಗುಂಡನ್ನು ಹಾರಿಸೋದು ಯಾರು? ಸತೀಶ್ ರೆಡ್ಡಿ ಗನ್ಮನ್ಗಳು ಅಂತ ಹೇಳ್ತಾರೆ. ಆಗ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ದವರು ಏಕಾಏಕಿ ಫೇಸ್ ಟು ಫೇಸ್ ಹೋಗುತ್ತೆ ಗನ್ನು. ಆ ದೃಶ್ಯವನ್ನು ಕೂಡ ತೋರಿಸ್ತೀವಿ ನಿಮಗೆ. ಅಲ್ಲಿ ಕ್ರೌಡ್ ಇರ್ತಾರಲ್ಲ, ಕಾರ್ಯಕರ್ತರ ಗುಂಪಿರ್ತಾರಲ್ಲ, ಕಾರ್ಯಕರ್ತರ ಗುಂಪಿನ ಕಡೆ ಕೈ ಹೋಗುತ್ತೆ. ಆ ಗನ್ಮನ್ಗೆ ಸರಿಯಾಗಿ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತ ಕಾಣುತ್ತೆ. ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಖಾಸಗಿ ಗನ್ಮನ್ಗಳಂತ ಬರ್ತಾರೆ. ಅವನ್ನ ಯಾವ ಆಧಾರದಲ್ಲಿ ಅವ್ರನ್ನ ಖಾಸಗಿ ಗನ್ಮನ್ಗಳಂತ ಇಟ್ಕೊಳ್ತಾರೋ ಗೊತ್ತಿಲ್ಲ. ನೋಡಿ, ಗಾಳಿಯಲ್ಲಿ ಗುಂಡು ಹಾರಿಸೋ ಅಂದರೆ ಮೇಲ್ಗಡೆ ಆಕಾಶಕ್ಕೆ ಹಾರಿಸ್ಬೇಕು. ಇವರು ಆಕಾಶಕ್ಕೆ ಹಾರಿಸ್ತಿಲ್ಲ, ಆ ಗುಂಪಿನತ್ತನೇ ಹಾರಿಸ್ತಾರೆ. ಆ ಗುಂಪಿನತ್ತನೇ ಹಾರಿಸ್ತಾರೆ. ನಿಮ್ಗೆ ಬೇಕಾದ್ರೆ ಆ ದೃಶ್ಯವನ್ನು ಕೂಡ ನಿಮಗೆ ನೋಡ್ಬೋದು. ನೋಡಿ, ಇಲ್ಲಿ ಸೂಕ್ಷ್ಮ ಗಮನಿಸಿ. ಕಲ್ಲು ತೂರಾಟ ಆಗ್ತಾ ಇರುವಂಥ ದೃಶ್ಯ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದೀವಿ. ಕಲ್ಲು ಎಸೆಯೋದು, ಫೈರಿಂಗ್ ಸೌಂಡನ್ನು ಕೂಡ ನೀವು ಕೇಳಿಸ್ಕೊತಾ ಇದ್ದೀರಿ. ಫೈರಿಂಗ್ ಆಗ್ತಾ ಇರುವಂಥ ಸೌಂಡನ್ನು ಕೂಡ ಕೇಳಿಸ್ಕೊಳ್ತೀರಿ. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಗನ್ಮನ್ ಇಂದ ಫೈರಿಂಗ್ ಶುರುವಾಗುತ್ತೆ. ಗಾಳಿಯಲ್ಲಿ ಗುಂಡನ್ನು ಹಾರಿಸೋದಕ್ಕೆ ಮುಂದಾಗ್ತಾರೆ. ಇದೇ ಗುಂಡು ಕಾರ್ಯಕರ್ತರ ಅರ್ಚಕರಿಗೆ ಕೂಡ ತಗುಲಿರಬಹುದು. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ಗನ್ಮನ್ ಇಂದ ಫೈರಿಂಗ್ ಶುರುವಾಗುತ್ತೆ. ಗಾಳಿಯಲ್ಲಿ ಗುಂಡನ್ನು ಹಾರಿಸೋದು ಯಾರು? ಸತೀಶ್ ರೆಡ್ಡಿ ಗನ್ಮನ್ಗಳು ಅಂತ ಹೇಳ್ತಾರೆ. ಆಗ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ದವರು ಏಕಾಏಕಿ ಫೇಸ್ ಟು ಫೇಸ್ ಹೋಗುತ್ತೆ ಗನ್ನು. ಆ ದೃಶ್ಯವನ್ನು ಕೂಡ ತೋರಿಸ್ತೀವಿ ನಿಮಗೆ. ಅಲ್ಲಿ ಕ್ರೌಡ್ ಇರ್ತಾರಲ್ಲ, ಕಾರ್ಯಕರ್ತರ ಗುಂಪಿರ್ತಾರಲ್ಲ, ಕಾರ್ಯಕರ್ತರ ಗುಂಪಿನ ಕಡೆ ಕೈ ಹೋಗುತ್ತೆ. ಆ ಗನ್ಮನ್ಗೆ ಸರಿಯಾಗಿ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತ ಕಾಣುತ್ತೆ. ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಖಾಸಗಿ ಗನ್ಮನ್ಗಳಂತ ಬರ್ತಾರೆ. ಅವನ್ನ ಯಾವ ಆಧಾರದಲ್ಲಿ ಅವ್ರನ್ನ ಖಾಸಗಿ ಗನ್ಮನ್ಗಳಂತ ಇಟ್ಕೊಳ್ತಾರೋ ಗೊತ್ತಿಲ್ಲ. ನೋಡಿ, ಗಾಳಿಯಲ್ಲಿ ಗುಂಡು ಹಾರಿಸೋ ಅಂದರೆ ಮೇಲ್ಗಡೆ ಆಕಾಶಕ್ಕೆ ಹಾರಿಸ್ಬೇಕು. ಇವರು ಆಕಾಶಕ್ಕೆ ಹಾರಿಸ್ತಿಲ್ಲ, ಆ ಗುಂಪಿನತ್ತನೇ ಹಾರಿಸ್ತಾರೆ. ಆ ಗುಂಪಿನತ್ತನೇ ಹಾರಿಸ್ತಾರೆ. ನಿಮ್ಗೆ ಬೇಕಾದ್ರೆ ಆ ದೃಶ್ಯವನ್ನು ಕೂಡ ನಿಮಗೆ ನೋಡ್ಬೋದು. ನೋಡಿ, ಇಲ್ಲಿ ಸೂಕ್ಷ್ಮ ಗಮನಿಸಿ. ಕಲ್ಲು ತೂರಾಟ ಆಗ್ತಾ ಇರುವಂಥ ದೃಶ್ಯ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದೀವಿ. ಕಲ್ಲು ಎಸೆಯೋದು, ಫೈರಿಂಗ್ ಸೌಂಡನ್ನು ಕೂಡ ನೀವು ಕೇಳಿಸ್ಕೊತಾ ಇದ್ದೀರಿ. ಫೈರಿಂಗ್ ಆಗ್ತಾ ಇರುವಂಥ ಸೌಂಡನ್ನು ಕೂಡ ಕೇಳಿಸ್ಕೊಳ್ತೀರಿ. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಗನ್ಮನ್ ಇಂದ ಫೈರಿಂಗ್ ಶುರುವಾಗುತ್ತೆ. ಗಾಳಿಯಲ್ಲಿ ಗುಂಡನ್ನು ಹಾರಿಸೋದಕ್ಕೆ ಮುಂದಾಗ್ತಾರೆ. ಇದೇ ಗುಂಡು ಕಾರ್ಯಕರ್ತರ ಅರ್ಚಕರಿಗೆ ಕೂಡ ತಗುಲಿರಬಹುದು. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ಗನ್ಮನ್ ಇಂದ ಫೈರಿಂಗ್ ಶುರುವಾಗುತ್ತೆ. ಗಾಳಿಯಲ್ಲಿ ಗುಂಡನ್ನು ಹಾರಿಸೋದು ಯಾರು? ಸತೀಶ್ ರೆಡ್ಡಿ ಗನ್ಮನ್ಗಳು ಅಂತ ಹೇಳ್ತಾರೆ. ಆಗ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ದವರು ಏಕಾಏಕಿ ಫೇಸ್ ಟು ಫೇಸ್ ಹೋಗುತ್ತೆ ಗನ್ನು. ಆ ದೃಶ್ಯವನ್ನು ಕೂಡ ತೋರಿಸ್ತೀವಿ ನಿಮಗೆ. ಅಲ್ಲಿ ಕ್ರೌಡ್ ಇರ್ತಾರಲ್ಲ, ಕಾರ್ಯಕರ್ತರ ಗುಂಪಿರ್ತಾರಲ್ಲ, ಕಾರ್ಯಕರ್ತರ ಗುಂಪಿನ ಕಡೆ ಕೈ ಹೋಗುತ್ತೆ. ಆ ಗನ್ಮನ್ಗೆ ಸರಿಯಾಗಿ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತ ಕಾಣುತ್ತೆ. ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಖಾಸಗಿ ಗನ್ಮನ್ಗಳಂತ ಬರ್ತಾರೆ. ಅವನ್ನ ಯಾವ ಆಧಾರದಲ್ಲಿ ಅವ್ರನ್ನ ಖಾಸಗಿ ಗನ್ಮನ್ಗಳಂತ ಇಟ್ಕೊಳ್ತಾರೋ ಗೊತ್ತಿಲ್ಲ. ನೋಡಿ, ಗಾಳಿಯಲ್ಲಿ ಗುಂಡು ಹಾರಿಸೋ ಅಂದರೆ ಮೇಲ್ಗಡೆ ಆಕಾಶಕ್ಕೆ ಹಾರಿಸ್ಬೇಕು. ಇವರು ಆಕಾಶಕ್ಕೆ ಹಾರಿಸ್ತಿಲ್ಲ, ಆ ಗುಂಪಿನತ್ತನೇ ಹಾರಿಸ್ತಾರೆ. ಆ ಗುಂಪಿನತ್ತನೇ ಹಾರಿಸ್ತಾರೆ. ನಿಮ್ಗೆ ಬೇಕಾದ್ರೆ ಆ ದೃಶ್ಯವನ್ನು ಕೂಡ ನಿಮಗೆ ನೋಡ್ಬೋದು. ನೋಡಿ, ಇಲ್ಲಿ ಸೂಕ್ಷ್ಮ ಗಮನಿಸಿ.
ಕಲ್ಲು ತೂರಾಟ ಆಗ್ತಾ ಇರುವಂಥ ದೃಶ್ಯ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದೀವಿ. ಕಲ್ಲು ಎಸೆಯೋದು, ಫೈರಿಂಗ್ ಸೌಂಡನ್ನು ಕೂಡ ನೀವು ಕೇಳಿಸ್ಕೊತಾ ಇದ್ದೀರಿ. ಫೈರಿಂಗ್ ಆಗ್ತಾ ಇರುವಂಥ ಸೌಂಡನ್ನು ಕೂಡ ಕೇಳಿಸ್ಕೊಳ್ತೀರಿ. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ರೆಡ್ಡಿ ಗನ್ಮನ್ ಇಂದ ಫೈರಿಂಗ್ ಶುರುವಾಗುತ್ತೆ. ಗಾಳಿಯಲ್ಲಿ ಗುಂಡನ್ನು ಹಾರಿಸೋದಕ್ಕೆ ಮುಂದಾಗ್ತಾರೆ. ಇದೇ ಗುಂಡು ಕಾರ್ಯಕರ್ತರ ಆಚಕರಿಗೆ ಕೂಡ ತಗಲಿರಬಹುದು. ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸತೀಶ್ ಗನ್ಮನ್ ಇಂದ ಫೈರಿಂಗ್ ಶುರುವಾಗುತ್ತೆ. ಗಾಳಿಯಲ್ಲಿ ಗುಂಡನ್ನು ಹಾರಿಸೋದು ಯಾರು? ಸತೀಶ್ ರೆಡ್ಡಿ ಗನ್ಮನ್ಗಳು ಅಂತ ಹೇಳ್ತಾರೆ. ಆಗ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ದವರು ಏಕಾಏಕಿ ಫೇಸ್ ಟು ಫೇಸ್ ಹೋಗುತ್ತೆ ಗನ್ನು. ಆ ದೃಶ್ಯವನ್ನು ಕೂಡ ತೋರಿಸ್ತೀವಿ ನಿಮಗೆ. ಅಲ್ಲಿ ಕ್ರೌಡ್ ಇರ್ತಾರಲ್ಲ, ಕಾರ್ಯಕರ್ತರ ಗುಂಪಿರ್ತಾರಲ್ಲ, ಕಾರ್ಯಕರ್ತರ ಗುಂಪಿನ ಕಡೆ ಕೈ ಹೋಗುತ್ತೆ. ಆ ಗನ್ ಮ್ಯಾನ್ಗೆ ಸರಿಯಾಗಿ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತ ಕಾಣುತ್ತೆ. ಅವರು ಟ್ರೈನಿಂಗ್ ಆಗಿರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಖಾಸಗಿ ಗನ್ಮನ್ಗಳಂತ ಬರ್ತಾರೆ. ಅವನ್ನ ಯಾವ ಆಧಾರದಲ್ಲಿ ಅವ್ರನ್ನ ಖಾಸಗಿ ಗನ್ಮನ್ಗಳಂತ ಇಟ್ಕೊಳ್ತಾರೋ ಗೊತ್ತಿಲ್ಲ. ನೋಡಿ, ಗಾಳಿಯಲ್ಲಿ ಗುಂಡು ಹಾರಿಸೋ ಅಂದರೆ ಮೇಲ್ಗಡೆ ಆಕಾಶಕ್ಕೆ ಹಾರಿಸ್ಬೇಕು. ಇವರು ಆಕಾಶಕ್ಕೆ ಹಾರಿಸ್ತಿಲ್ಲ, ಆ ಗುಂಪಿನತ್ತನೇ ಹಾರಿಸ್ತಾರೆ. ಆ ಗುಂಪಿನತ್ತನೇ ಹಾರಿಸ್ತಾರೆ. ನಿಮ್ಗೆ ಬೇಕಾದ್ರೆ ಆ ದೃಶ್ಯವನ್ನು ಕೂಡ ನಿಮಗೆ ನೋಡ್ಬೋದು. ನೋಡಿ, ಇಲ್ಲಿ ಸೂಕ್ಷ್ಮ ಗಮನಿಸಿ. ಕಲ್ಲು ತೂರಾಟ ಆಗ್ತಾ ಇರುವಂಥ ದೃಶ್ಯ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದೀವಿ. ಕಲ್ಲು ಎಸೆಯೋದು, ಫೈರಿಂಗ್ ಸೌಂಡನ್ನು ಕೂಡ ನೀವು ಕೇಳಿಸ್ಕೊತಾ ಇದ್ದೀರಿ. ಫೈರಿಂಗ್ ಆಗ್ತಾ ಇರುವಂಥ ಸೌಂಡನ್ನು ಕೂಡ ಕೇಳಿಸ್ಕೊಳ್ತೀರಿ. ಸೌಂಡನ್ನು ಕೂಡ ಕೇಳಿಸ್ಕೊಳ್ತೀರಿ.